ಇದು ರಾಮಾಯಣದ ಒಂದು ಹೊಸ ಮುಖ, ಹೊಸ ಚಿಂತನೆ, ನಿಮ್ಗೆ ಗೊತ್ತಿರದೇ ಇರುವಂಥದ್ದು. ಗೊತ್ತಿದ್ದರೆ ಹೇಳಿಬಿಡ್ಬೋದು ನೀವು ಮತ್ತೆ ನನ್ನ ಹತ್ರ. ಮಹಾಭಾರತ ಮಹಾಯುದ್ಧ ಎಷ್ಟು ಸಮಯ ಆಯಿತು? 18 ದಿನ ಆಯ್ತಲ್ಲ ಮಹಾಯುದ್ಧ. ಯಾವುದರಲ್ಲಿ ಮತ್ತೆ ಎಲ್ಲಿ ಗ್ಯಾಪ್ ಇರಲಿಲ್ಲ, ಸ್ಟಾಪ್ ಇರಲಿಲ್ಲ, ನಿರಂತರ. ಭೀಷ್ಮ ಬಿದ್ದ ಅಂದ ತಕ್ಷಣ ಮರುದಿನ ಎಲ್ಲರೂ ತರ್ಪಣ ಕೊಡಲಿಕ್ಕೇನು ಹೋಗಲಿಲ್ಲ. ಭೀಷ್ಮ ಸಾಯಲಿಲ್ಲ ತರ್ಪಣ ಕೊಟ್ಟಿದ್ದ ಅಂತ. ಆದ್ದರಿಂದ ಏನು ಮಾಡಲಿಲ್ಲ. ನಾಳೆ ರಜೆ ಘೋಷಣೆ, ಒಂದು ಮಹಾ ಅಸಾಮಿ ಸತ್ತ, ಒಂದು ವಾರ ಶೋಕಾಚರಣೆ, ಅರ್ಧದಲ್ಲಿ ಬಾವುಟ ಹಾಕೋದು, ಎಂತ ಮಾಡಲೇ ಇಲ್ಲ. ಮುಗೀತು. ಅಲ್ಲಿಗೆ ಒಂದು ಕೋಟೆ ಹಾಕಿದ್ರು ಬಾಣದ, ಅದೆಲ್ಲ ಯಾರಿಗೂ ಗೊತ್ತಿಲ್ಲ ಕತೆ. ಮಾಡಿದರು, ಆಚೆ ಹೋಗಬೇಡಿ ಯಾರು ಅಂತೇಳಿ. ಇತ್ತ ಮರುದಿನದಿಂದಲೇ ದ್ರೋಣನ ಗಲಾಟೆ ಶುರುವಾಯಿತು. ಭೀಷ್ಮರು ಹೇಳಿದರು, ನಾನು ಬಿದ್ದಲ್ಲಿಗೆ ಲಡಾಯಿ ಮುಗಿಲಿ ಅಂದರು. ಕೇಳಲಿಲ್ಲ ಕೌರವ. ಮರುದಿನ ದ್ರೋಣರನ್ನು ನಿಲ್ಲಿಸಿದ. ಅದು 5 ದಿವಸದಲ್ಲಿ ರಾತ್ರಿ ಆಗಲೆನ್ನದೇ ಪೆಟ್ಟುಬುಡೆ ಮಾಡಿ ಅವರು ಹೋದರು. ಅಶ್ವತ್ಥಾಮ ಆವತ್ತು ಸಂಜೆಯೇ ಗಲಾಟೆ ಮಾಡಿದ್ದ, ಆದರೆ ಮರುದಿನ ಅವನನ್ನು ಮಾಡಲಿಕ್ಕೆ ಆಗಲಿಲ್ಲ. ಕರ್ಣನನ್ನು ಮಾಡಿದ. ನೋಡುವ, ಇವರೆಲ್ಲ ಸುಮ್ಮನೆ ಪಾಂಡವರನ್ನು ಹೀಗೀಗೆ ಓಡಿಸುವುದು ಮಾತ್ರ, ಸಾಯಿಸುವುದಿಲ್ಲ ಅಂತ ಕರ್ಣ ಇದ್ದಾನೆ ಹೇಳಿ ಮಾಡಿದ. 2 ದಿನದಲ್ಲಿ ಅವನು ಮೊದಲೇ ಹೇಳಿಕೊಂಡಿದ್ದ, ನಂದೆಲ್ಲ ಪೌರುಷ ಜೋರುಂಟು ಅಂತ. ಎಂಥ ಜೋರಿಲ್ಲ. ಎಷ್ಟೋ ಅಸಾಮಿಗಳು ಸತ್ತಾಗಿವೆ ಕರ್ಣ ಬರುವಾಗ. ಸೈನ್ಯ ಸಣ್ಣದಾಗಿದೆ ಪಾಂಡವರದ್ದು. ಆದರೂ ಎಂತ ಮಾಡಲಿಕ್ಕೆ, ಅದು ಯೋಚನೆ ಮಾಡಿ ನೀವು. ಭೀಷ್ಮರಿದ್ದಾಗ, ದ್ರೋಣರಿದ್ದಾಗ ಪಾಂಡವರ ಸೈನ್ಯ 7 ಅಕ್ಷೋಹಿಣಿ ಸೈನ್ಯ ಇತ್ತು, 5 ಅಕ್ಷೋಹಿಣಿ ಸೈನ್ಯಕ್ಕೆ ಬಂತು. ಇವ ಇದ್ದಾಗ ಬಹಳ ಕಮ್ಮಿ ಇತ್ತು. ಆದರೂ ಎಂತ ಮಾಡಿದೆ ಇವ? ಎಂತ ಮಾಡಲೇ ಇಲ್ಲ. ಭೀಷ್ಮರಿದ್ದರೆ ದ್ರೋಣರಿದ್ದರೆ ನಂಬಲಿಕ್ಕೆ ಆಗಲಿಲ್ಲ ಅಂತ. ಅವರು ನಂಬಲಿಕ್ಕೆ ಆಗದವರು ಇಲ್ಲ ಈಗ. ಕಾರಣ ಇಟ್ಕೊಂಡು ನಂಬಲಿ, ಎಲ್ಲರ ನಂಬಿಸಲಿಲ್ಲ. ಎಲ್ಲಿ ಮಾಡಿದ್ದು? ಎಂತ ಮಾಡಲಿ? 1.5 ದಿನ, 2ನೇ ದಿನ ಸಂಜೆಯಲ್ಲೇ ಸತ್ತ. ರಾತ್ರಿ ಯುದ್ಧದಲ್ಲಿ ಸಿಗಲಿಲ್ಲ. ದ್ರೋಣ ಆದರೂ ರಾತ್ರಿ ಯುದ್ಧ ಮಾಡಲಿದ್ದ, ಕಾರಣ ಅದು ಮಾಡಲಿ. ಶಲ್ಯ ಅರ್ಧ ದಿನ, ಮತ್ತೆಂಥದ್ದು ಇಲ್ಲ. ಅಲ್ಲಿಗೆ ಗ್ಯಾಪ್ ಇಲ್ಲದೆ ಕರ್ಣ ಸತ್ರು ನಿಲ್ಲಿಸಲಿಲ್ಲ ಯುದ್ಧ. ದುಶ್ಯಾಸನ ಸತ್ರೂ ಇಲ್ಲ. ಗ್ಯಾಪ್ ಇಲ್ಲದೆ ಯುದ್ಧ ಮಾಡಿದ್ದು ಮಹಾಭಾರತದ 18ನೇ ದಿನ. ರಾಮಾಯಣ ಯುದ್ಧ ಎಷ್ಟು ದಿವಸ ಆಯಿತು ಅಂತ ಓದಿದೆ ಅಂತ ಕಾಣೋದಿಲ್ಲ ಅಲ್ಲಿ. ಮಾಘಶುದ್ಧ ದ್ವಿತೀಯದಿಂದ ಶುರುವಾಯಿತು ಯುದ್ಧ. ನಮ್ಮದು ಗೀತಾ ಜಯಂತಿ ಮಾಘಶುದ್ಧ ಏಕಾದಶಿ, ಅಲ್ಲಿಂದ 12 ದಿನ. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸೇರಿ ಮುಗಿದೋಯ್ತು, ಗ್ರಹಣಗಳಿದ್ದು. ಇದು ಹಾಗಲ್ಲ. ಇದು ಶುರುವಾದದ್ದು ಮಾಘಶುದ್ಧ ದ್ವಿತೀಯಕ್ಕೆ ಶುರುವಾಗಿದೆ. 1 ವಾರ ಮೊದಲೇ ಶುರುವಾಗಿದೆ ತುಮಲ ಯುದ್ಧಗಳು. ಮತ್ತು ಜೋರಿದ್ದ. ಯಾವ ದಿನ ಯಾರ್ಯಾವ ವಿಕೆಟ್ ಹೋಗಿದೆ ಅಂತ ನಾನು ಕೊಟ್ಟಿದ್ದೇನೆ ಪ್ರಮಾಣ. ಇಲ್ಲಿ ಇದೊಂದು 2 ಕಡೆಯಲ್ಲಿ ಸಿಗ್ತದೆ ಪುರಾಣಗಳಲ್ಲಿ. ಇಲ್ಲಿ ಕೊಟ್ಟದ್ದು ನಾನು ಸ್ಕಂದ ಪುರಾಣದ್ದು ಡಾಕ್ಯುಮೆಂಟ್. ಇದನ್ನು ನಾನು ರಾಮಾಯಣ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ, ಎಂದು ಹೊಸತ್ತಲ್ಲ. ಆದರೆ ಯಾರು ನೋಡಲಿಲ್ಲಲ್ಲ ಅಂತ ಇವತ್ತು ಮತ್ತೆ ತಂದು ಹಾಕಿತ್ತು. ರಾವಣರ ಒಟ್ಟು ಯುದ್ಧ, ರಾಮಾಯಣದ ಮಹಾಯುದ್ಧ ನಡೆದದ್ದು 72 ದಿನ. ನೀವು ಕೇಳದ ಸಂಗತಿ ಅದು ಕೇಳ್ತಾ ಇದ್ದೇನೆ. ಇನ್ನು ನಾಳೆಯಿಂದ ಯಾರು ಹೇಳಿಕೊಂಡು ಬರ್ತಾರೆ, ನೀವು ಕೇಳಿಲ್ಲ. ಅದು ನಾ ಹೇಳಿದಲ್ಲ, ನಮ್ಮಲ್ಲಿ ಭಾರಿ ಪಂಡಿತರೆಲ್ಲ ಇದ್ದಾರೆ, ತುಂಬ ಅಡ್ವಾನ್ಸ್. ಇರಲಿ ಪಾಪ, ಅವರಿಗೊಂದು ಗ್ರಾಸ. 72 ದಿನ ಯುದ್ಧ ಆಗಿದೆ. ಶುರುವಾದ ದಿನ, ಕಡೆಯಾದ ದಿನ ಎಲ್ಲ ಇದರಲ್ಲಿ ಡಾಕ್ಯುಮೆಂಟ್ ಇದೆ, ಯಾರ್ಯಾರು ಯಾವತ್ತು ಸತ್ರು ಅಂತ. ಆದರೆ ಮಧ್ಯದಲ್ಲಿ 15 ದಿನ ಬ್ರೇಕ್ ಇದೆ. ಯಾರ್ಯಾರು ಸತ್ತಾಗ ಬ್ರೇಕ್ ಹಾಕಿದ್ದಾರೆ, ಅವಹಾರ ಅಂದರೆ ಬ್ರೇಕ್. ಯಾವತ್ತು ನಿಲ್ಲಿಸಿದ್ದಾರೆ ಅಂತ, ಗುಡ್ಡ ತಂದಾಗ ನಿಲ್ಲಿಸಿದ್ದಾರೆ, ಎಲ್ಲ ಬಿದ್ದುಕೊಂಡಿದ್ದಾರೆ. ಔಷಧ ಚಿಕಿತ್ಸೆ ಆಗಲಿಕ್ಕುಂಟು, ಗುಡ್ಡ ತರುವಾಗ ನಿಲ್ಲಿಸಿದ್ದಾರೆ, ಕುಂಭಕರ್ಣ ಬಿದ್ದಾಗ ನಿಲ್ಲಿಸಿದ್ದಾರೆ. ಹೋರಾಟ ನಿಲ್ಲಿಸಿದ್ದು ಯಾವಾಗ? ಇಂದ್ರಜಿತ್ತಾಗ ನಿಲ್ಲಿಸಿದ್ದಾರೆ. ಮುಂದುವರಿಸಿದ್ದು ಯಾವಾಗ ಅಂತ ಕ್ರಮಬದ್ಧವಾಗಿ ಇಲ್ಲಿ ಡೇಟ್ ವಯಸ್ಸು ಹಾಕಿದ್ದಾರೆ, ತಿಥಿ ವಯಸ್ಸು ಹಾಕಿದ್ದಾರೆ. ಇದರಲ್ಲಿ ಒಂದು ನೋಡಬೇಕಾದ, ಗಮನಿಸಬೇಕಾದ ವಿಷಯ ಅಂತ ಕೇಳಿದರೆ, ಹುಣ್ಣಿಮೆ ಮುಗಿದ ನಂತರ ಕೃಷ್ಣ ಪಕ್ಷ ಶುರು ಮಾಡಿದ್ದಾರೆ. ರಾಮಾಯಣ ಕಾಲದಲ್ಲಿನ ಹೋರಾಟದ ದಿನಗಳನ್ನು ಹೇಳುವಾಗ ಪೂರ್ಣಿಮಾಂತ ಮಾಸವನ್ನು ಹೇಳಿದ್ದಿಲ್ಲ. ಅಂದರೆ ಆಗುವುದಿಲ್ಲ ಅಂತದು. ಚೈತ್ರ ಶುದ್ಧ ಪಾಡ್ಯದಂದು ಲೋಕ ಸೃಷ್ಟಿ ಅಂದ ನಂತರ ಚೈತ್ರ ಕೃಷ್ಣ ಪಕ್ಷ ಬರೋದು ಹೇಗಿಂದಕ್ಕೆ? ಈಗ ಎಷ್ಟೋ ಜನ ಕರೆಕ್ಷನ್ ಮಾಡಿಕೊಳ್ಳಿ, ನಾನು ಯುಗಾದಿ ಮಾತಾಡಿ ಹೋಗಿದ್ದೆ ಮೊನ್ನೆ. ಈಗ ಎಂಥದ್ದು? ಈಗ ಚೈತ್ರ ಮಾಸ ಅಲ್ವಾ? ಹೌದು. ಮತ್ತು ಶುಕ್ಲಪಕ್ಷ ಅಲ್ಲ? ಹೌದು. ಮತ್ತು 3ನೇ ದಿನ ಅಲ್ಲ? ಹೌದು, ತೃತೀಯ. ಸರಿ, ಹಾಗಾದರೆ ಈ ಚೈತ್ರ ಮಾಸ ಯಾವುದರದ್ದು? ಈಗ ನಾವು ಇದು ಮಾರ್ಚ್ ಅಂತೇವೆ. ಮಾರ್ಚ್ ಯಾವುದ್ರದ್ದು? ಮಾರ್ಚ್ ಇದು 26ರ ಮಾರ್ಚ್ 2000 ಅಲ್ವಾ? ಹಾಗೆ ಇದು ಚೈತ್ರ ಯಾವುದರದ್ದು? ಇದು ಪರಾಭವದ್ದು. ಮತ್ತು ವಿಶ್ವಾವಸಿದ್ದ ಚೈತ್ರ ಇದು. ವಿಶ್ವಚಂದ್ರ ಮೊನ್ನೆ ಮುಗಿದಿದ್ದು. ಇದು ಪರಾಭವದ್ದು.
ಇದು ಚೈತ್ರ ಯಾವ ಋತುವಿನದ್ದು? ಇದು ವಸಂತ ಋತುವಿನದ್ದು. ವಸಂತ ಋತು ಶುರುವಾಗುವುದು ಯಾವಾಗ? ಅದು ಪರಾಭವದಲ್ಲಿ. ಪರಾಭವ ಸಂವತ್ಸರ ಹೇಳಲಿಕ್ಕೆ ಎಂತ ಜಪ ಮಾಡೋದು? ನಾನು 10 ಹೇಳಬೇಕು ಹೇಳಿದ್ನಲ್ಲ. ಪರಾಭವ ಸಂವತ್ಸರೇ ಎಂತ ಮಾಡ್ತೀರಿ ನೀವು? ಹೇಳದೇ ಇರ್ತೀರಿ. ಈಗ ವಿಶ್ವಾಸ ಸಂವತ್ಸರ ಹೇಳ್ತೀರಾ, ಗುಡ ಹಿಡಿಯ ಉತ್ತರಾಯಣ, ಮತ್ತೆಂತ ಋತು ಅಂತ ಹೇಳ್ತೀರಿ. ಅದು ಸಿಕ್ಕಿ ಬೀಳ್ತೀರಿ ನೀವು ಋತು ಹೇಳುವಾಗ. ವಿಶ್ವಾಸ ಸಂವತ್ಸರ ಹೇಳಿದರೆ ಋತು ಹೇಳುವಾಗ ವಸಂತ ಅದು ಮೊನ್ನೆ ಮುಗಿದಿದೆ. ವಸಂತ ಋತು ಹೇಳಲಿಕ್ಕೆ ಆಗ್ತದ? ಚೈತ್ರ ಮಾಸ ಹೇಳಲಿಕ್ಕೆ ಆಗ್ತದ? ಎಂತ ಗೊತ್ತಿಲ್ಲ, ಒಟ್ಟು ಹೇಳಿಕೊಂಡು ಹೋಗೋದು. ಮತ್ತು ಕೆಲವರು ಗಮ್ಮತ್ತಿನಲ್ಲಿ ಬುದ್ಧಿಮಂದಿಗೆ ತೋರಿಸಿ ಬಾರ್ ಹಾಕೋದು. ವಿಶ್ವಾಸು ಆರ್ ಪರಾಭವ ಹಾಗೆ ಹೇಳೋದ? ವಿಶ್ವಾಸು ಆರ್ ಪರಾಭವ ಸಂವತ್ಸರ ಇದೆ ಅಂತ ದೇವರಿಗೆ ಚಾಯ್ಸ? ಕರಾರುವಾಕ್ಕಾಗಿ ಒಂದು ಕಾಲ ಹೇಳಲಿಕ್ಕೆ ಬರುವುದಿಲ್ಲ ನಮಗೆ ಅಂದರೆ. ಈಗ ಚೈತ್ರ ವಿಶ್ವಾಸವಿದ್ದೆ, ವಸಂತದ್ದೇ. ನೀವು ಬೇಕಾದರೆ ಮೀನೇರಿಕೆ ಹೇಳಿಕೊಳ್ಳಿ, ಅದು ಹೇಳಬೇಕು ಅಂತ ಹೇಳಲಿಲ್ಲ ಅಲ್ಲ 10ರಲ್ಲಿ. ಎಲ್ಲಿದ್ದಾನೆ ಸೂರ್ಯ ಅಂತ ಯಾರು ಕೇಳಿ? ಮೀನದಲ್ಲಿ ಇರಲಿ ನಮಗೇನು ಇರಲಿ, ಮೀನದಲ್ಲಿ ಇರಲಿ, ಇದ್ದಾನೆ ಆಯಿತು. ಅದರ ಆಚೆಗೆ ಏನಲ್ಲ ಅದರಲ್ಲಿ ಸಂಪರ್ಕ, ಅದಕ್ಕೆ ಸಂಬಂಧಪಟ್ಟು ಏನಿಲ್ಲ. ಹಾಗೆ ಇಲ್ಲಿ ನಾನು ಗಮನಿಸಲಿಕ್ಕೆ ಹೇಳಿದೆ, ಇದು ಕರಾರುವಾಕ್ಕಾಗಿ 2 ಸರ್ತಿ 72 ದಿನ ಬಂದಾಗ ಪಕ್ಷಗಳು ಚೇಂಜ್ ಆಗಲೇಬೇಕಲ್ಲ. ಅದು 85 ದಿವಸ 87 ದಿವಸಗಳು ಕಳೆದಾಗ ಪಕ್ಷಗಳು 3 ಹೋಗಬೇಕಾಗ್ತದೆ ಮಧ್ಯದಲ್ಲಿ. ಮಾಘ ಶುದ್ಧ ದ್ವಿತೀಯದಿಂದ ಶುರುವಾದದ್ದು ಮಾಘ ಕೃಷ್ಣವನ್ನು ಕಂಟಿನ್ಯೂ ಮಾಡ್ತಾರೆ ಅವರು. ಆನಂತರ ಫಾಲ್ಗುಣಕ್ಕೆ ಹೋಗ್ತಾರೆ, ಮತ್ತು ಚೈತ್ರಕ್ಕೆ ಬರ್ತಾರೆ ಮುಗಿಯುವಾಗ. ಈಗ ನವಮಿಯಲ್ಲಿ ಲಡಾಯಿ ಆಗ್ತಾ ಇತ್ತು ಅಲ್ಲಿ. ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೇನೆ ಲಡಾಯಿ ಚೈತ್ರದ್ದು ಮುಗಿಯುವಾಗ ನೋಡ್ತೀರಿ. ಅದೆಲ್ಲ ಅವನದ್ದು ಟೆಕ್ನಾಲಜಿ. ಅದಕ್ಕಾಗಿ ಇಂಥ ದೊಡ್ಡ ಸ್ಕ್ರೀನಲ್ಲಿ ಚಂದ ಕಾಣುತ್ತದೆ ಅನ್ನೋ ನೆಲೆಯಲ್ಲಿ ಇದನ್ನು ನಾನು ಬೇಕು ಅನ್ನುವ ಇರುವಾಗ ಕೊಡುವ. ಸ್ವಾಮಿಗಳಷ್ಟು ಖರ್ಚು ಮಾಡಿಕೊಂಡಾಗ, ಧೀಮಂತರನ್ನೆಲ್ಲ ಸಾರಥಿಯನ್ನಾಗಿ ನಿಲ್ಲಿಸುವಾಗ ಅದನ್ನೆಲ್ಲ ನಡೆಸಿಕೊಡೋದರಲ್ಲಿ ಔಚಿತ್ಯ ಇರ್ತದೆ. ಪೀರಿಯಡ್ ಕಮ್ಮಿ ಇರ್ಬೋದು, 1-1.5 ಗಂಟೆಯಲ್ಲಿ ಕೆಲಸ ಆಗುವ. 1-1.5 ಗಂಟೆ ಆದರೂ ನಾನು ಮಾಡಿಕೊಂಡದ್ದು 16-12 ವರ್ಷದ ವರ್ಕ್ಸ್ ಎಲ್ಲ ಸೇರಿಸಿದ್ದೇನೆ. ಇಲ್ಲಿ ಅವತಾರ ಸಮೀಕ್ಷೆ ಇದೆ, ಮಂತ್ರ ರಾಮಾಯಣ ಇದೆ, ರಾಮಾಯಣ ಸಮೀಕ್ಷಾ ಇದೆ, ಪರ್ವ ಸಮೀಕ್ಷಾ ಇದೆ, ಎಷ್ಟೆಲ್ಲ ವರ್ಕ್ಸ್ಗಳಿವೆ. ಇದರ ಜೊತೆಯಲ್ಲಿ ಎಲ್ಲ ಪುರಾಣಗಳು ಬೇರೆ ಇವೆ. ಇವತ್ತಿನಿಗೂ ನಾವು ಕೃಷಿ ಮಾಡಿ ತಂದದ್ದು ಇರ್ತದೆ ಅದರಲ್ಲಿ, ಹೇಳಬೇಕಾ ಸಂಗತಿಗಳು. ಹಾಗಾಗಿ ಬಹಳ ಚಂದವಾಗಿ ಮಧ್ಯೆಯಲ್ಲಿ ನಿಲ್ಲಿಸಿದ ಕತೆ. ಟೋಟಲ್ ಫಿಗರ್ ಹಾಕಿದ್ದೇನೆ ನಾನು, ಎಷ್ಟು ಸ್ಟಾರ್ಟ್ ಆಯಿತು, ಎಲ್ಲಿ ಎಂಡ್ ಆಯಿತು. ಒಟ್ಟು ಸಂಗ್ರಾಮ 27 ದಿನಾತ್ಮಕ ಅಂತ. ಯುದ್ಧ ಎನ್ನುವುದು 72 ದಿನದ್ದು. ಅದರ ಮಧ್ಯೆಯಲ್ಲಿ ಬ್ರೇಕ್ಗಳು 15 ಸೇರಿಕೊಂಡಿವೆ. ಇಷ್ಟು ಉದ್ದದ ಮಹಾಭಾರತ, ಇದು ರಾಮಾಯಣದ ಮಹಾಯುದ್ಧ ನಡೆದಿದೆ. ಮಹಾರಾಮಾಯಣ ಯುದ್ಧ ನಡೆದ ಚಿಂತನೆ. ಹಾಗೆ ಯುದ್ಧ ಆರಂಭ ಮತ್ತು ಯುದ್ಧ ಸಮಾಪ್ತಿಯಿಂದ 2 ಸ್ಲೈಡಲ್ಲಿ ಮಾತುಗಳು ಅದುವೆ. ನಾನು ಇದನ್ನು ಶ್ಲೋಕವಾಗಿ ಕೊಟ್ಟಿಲ್ಲ, ಯಾಕೆಂದರೆ ಅರ್ಥ ಆಗೋದಿಲ್ಲ ಅಂದರೆ ಅದಕ್ಕೆ ಮೆನ್ಷನ್ ಮಾತ್ರ ಮಾಡಿದ್ದೇನೆ. ಯಾವ ದಿನ ಯಾವ ತಿಥಿಯಲ್ಲಿ ಏನಾಗಿದೆ, ಎಷ್ಟಾಗಿದೆ, ಎಲ್ಲಿಂದ ಏನು ಅಂತ ಖಾಲಿ ಸ್ಲೈಡ್ಸ್ ಆಗಿ, ಯಾರಿಂದ ಯಾರು ಬಿದ್ದರು, ಯಾರು ಎದ್ದರು, ಯಾರನ್ನು ಹೊಡೆದ್ರು ಅಂತ ಹೇಳಿಕೊಳ್ಳುವುದಷ್ಟೇ ಮಾತ್ರ. ಇಂದ್ರಜಿತಿಯಲ್ಲಿ ಬಂದ ಲಕ್ಷ್ಮಣನಿಂದ ಎಷ್ಟು ದಿವಸ ಹೋರಾಟ ಮಾಡಿದರು, ರಾವಣ ಎಷ್ಟು ಸರ್ತಿ ಹೋಗಿ ಬಂದಿದ್ದಾನೆ, ಅದನ್ನೆಲ್ಲ. ಸೆಕೆಂಡ್ ಟೈಮ್ ಲಕ್ಷ್ಮಣ ಮೂರ್ಛೆ ಬಿದ್ದಾಗಲೂ ಗರುಡ ಬಂದಾಗಲೂ ಎಷ್ಟು ಬ್ರೇಕ್ ತಗೊಂಡ್ರು ಅಂತ, ಇದನ್ನೆಲ್ಲ ಭಾಳ ಚಂದವಾದಂತಹ. ರಾವಣನ ಯುದ್ಧಕ್ಕೆ ಬಂದಾಗ ಇಂದ್ರ ರಥ ಕಳಿಸಿದ್ದಾನೆ. ಹಾಗಾಗಿ ಮೊದಲು ನೆಲದಲ್ಲಿ ನಿಮಗೆ ಅದು ಚಿತ್ರ ಸಿಗುವುದು ಕಡಿಮೆ. ರಥದಲ್ಲಿ ಕೂತ ರಾಮನ ಯುದ್ಧ. ಇಂದ್ರ ಕಳಿಸಿದ ರಥ ಆದ್ದರಿಂದ ಇಂದ್ರನ ರಥದಲ್ಲಿ ಪಚ್ಚೆ ಕುದುರೆಗಳು ಇರುತ್ತೆ, ಎಲ್ಲ ಮಾಡಿದ್ದದಕ್ಕೋಸ್ಕರ. ರಾವಣಂತೂ ಚೆನ್ನಾದ ಕುದುರೆಯಲ್ಲೆಲ್ಲ ಬಂದಿದ್ದಾನೆ, ಭಯಂಕರವಾಗಿ ಕಾಣುತ್ತೆ. ಅವನು ಚೆನ್ನಾಗಿ ಕೊಟ್ಟಿದೆ ಅದು ರಾವಣನ ಚಿತ್ರ ಅಂತ. ರಾಮ ರಥದಲ್ಲಿ ಬಂದಿದ್ದಾನೆ, ರಥದಲ್ಲಿ ಆದರೆ ರಾಮ ಮಾತ್ರ ವೇಷದಲ್ಲಿ ಮಾತ್ರ ವನವಾಸ ವೇಷದಲ್ಲೇ ಇದ್ದವ. ಹಾಗಾಗಿ ಇಂದ್ರ ಕೊಟ್ಟು ಕಳಿಸಿದ. ಮೊದಲು ಹನುಮಂತನ ಎತ್ತಿಕೊಂಡು ಹೋರಾಟ ಮಾಡಿದ್ದುಂಟು ರಾಮ ಲಕ್ಷ್ಮಣರನ್ನು. ಮೇಲೆ ಕೂತವನಿರಿ ದೊಡ್ಡ ಕಾಯ ಹನುಮಂತನದ್ದು. ಈಗ ರಥ ಇಂದ್ರನದ್ದು ಬಂದಿದೆ, ಆದ್ದರಿಂದ ಇಂದ್ರನ ರಥದಲ್ಲಿ ಮಾತಲ್ಲಿಯೇ ಕೂತು ಸಾರಥ್ಯ ಮಾಡಿದ್ದಾನೆ, ಹೋರಾಟ ರಾಮ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಚಿತ್ರ ಅಂದರೆ ಸಹಜವಾಗಿ ಹೇಗೆ ನಡೆದಿತ್ತು ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೆ ಅದನ್ನೆಲ್ಲ ಯುದ್ಧದಲ್ಲಿ ಅನೇಕ ಅಂಶಗಳಿವೆ, ಆದ್ದರಿಂದ ತೋರಿಸಿಕೊಟ್ಟಿದ್ದೇನೆ.